ಪಡ್ಕೊಂಡ್ರು. ಯಾರಿಂದ ಪರ್ಮಿಷನ್ ಪಡ್ಕೊಂಡ್ರು? ಆ ಪರ್ಮಿಷನ್ ಆಧಾರದ ಅವರು ಕೋಕಾ ಆಕ್ಟ್ ಅಟ್ರಾಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನ ಮೈಸೂರು ಕೋಕಾ ನ್ಯಾಯಾಲಯಕ್ಕೆ ಸಲ್ಲಿ. ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಪೊಲೀಸರು ಏನು ಮಾಡಬೇಕಿತ್ತು ಅಂತ ಈ ಪ್ರಕರಣದ ತನಿಖೆ ಹಾದಿಯಲ್ಲೇ ಕೋಕಾ ನ್ಯಾಯಾಲಯಕ್ಕೆ ಒಂದು ವರದಿ ಒಪ್ಪಿಸಬೇಕು. ಫಸ್ಟಿಗೆ ಪ್ರಕರಣದ ತನಿಖೆ ಅರ್ಧ ಮುಗಿಯುವ ಹಂತದಲ್ಲಿ ಕೋಕಾ ನ್ಯಾಯಾಲಯಕ್ಕೆ ಒಂದು ವರದಿ ಒಪ್ಪಿಸಬೇಕು. ಇಂತಿಂಥ ಒಂದು ಪ್ರಕರಣ ಆಗಿದೆ, ಇದು ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆಯ ಇಂತಿಂಥ ಸೆಕ್ಷನ್ ಅಡಿಯಲ್ಲಿ ಬರುತ್ತದೆ. ಸರ್, ಬಹುಚರ್ಚಿತ ವಿಷಯ ಅಂತ ಹೇಳ್ಕೊಳ್ಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅಂದ್ಕೊಳ್ಳೇನೆ ಬರುವಂತದ್ದು ಅಬ್ದುಲ್ ರೆಹಮಾನ್ ಹಾಗೆ ಶಿವಾ ಶೆಟ್ಟಿ ಹತ್ಯೆ ಎನ್ಐಗೆ ಹೋಗುತ್ತೆ. ಒಂದು ದೊಡ್ಡ ಮಟ್ಟದ ಸುದ್ದಿ ಸೃಷ್ಟಿ ಮಾಡಿದ್ದಂದ್ರೆ ಅಬ್ದುಲ್ ರೆಹಮಾನ್ ಕೇಸಿಗೆ ಕೋಕಾ ಹಾಕ್ತಾರೆ, ಕೋಕಾನೇ ರಿಜೆಕ್ಟ್ ಆಗಿದೆ ಅನ್ನುವಂಥದ್ದು ಬಹುದೊಡ್ಡ ಸುದ್ದಿ ಬರ್ತಾ ಇದೆ. ಏನಾಗಿದೆ ಸರ್ ಕತೆ ಇದು? ಬಜ್ಪೆಯಲ್ಲಿ ಶಿವಾ ಶೆಟ್ಟಿ ಹತ್ಯೆ ಆಯಿತು. ಶಿವಾ ಶೆಟ್ಟಿ ಹತ್ಯೆ ಆಯಿತು, ಅದರಲ್ಲಿ ಆರೋಪಿಗಳೆಲ್ಲ ಸಿಕ್ಕಿತು. ಶಿವಾ ಶೆಟ್ಟಿ ಹತ್ಯೆಯನ್ನು ಅದರಲ್ಲಿ ಆರೋಪಿಗಳೆಲ್ಲ ಸಿಕ್ಕಿದ್ದು. ಅದರಲ್ಲಿ ಒಬ್ಬ ಆರೋಪಿ ಕಲಂದರ್ ಅಂತ ಹೇಳಿ